जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तम् प्रणतवान् प्राणिनां प्राणभूतं प्रणतिभिः प्रणये पूर्णबोधम् भवदवोष्णेन ततप्यमानान् भुवि परं नाथमप्रेक्षमाणान् भुवनमन्येन च अन्येन रोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रणये पूर्णबोधम्. ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತನ ಋಷಭಾವತಾರ ಒಂದು ವಿಚಿತ್ರ ಅವತಾರ. ಅದರ ಬಗ್ಗೆ ಜನಕ್ಕೆ ಗೊತ್ತಿರುವುದು ಬಹಳ ಕಡಿಮೆ. ಹೆಚ್ಚು ಪ್ರಸಿದ್ಧವಾದ ಬಳಕೆಯಲ್ಲಿರುವ ಕಥೆ ಅಲ್ಲ. ಭಾಗವತ ಬಹಳ ವಿಚಿತ್ರವಾದ ಋಷಭಾವತಾರದ ಅವಧೂತ ಚರ್ಯೆಯನ್ನು ವರ್ಣನೆ ಮಾಡಿದ್ದಾರೆ. ನಿನ್ನೆ ಒಂದು ಮಾತು ಪ್ರಶ್ನೆ ಬಂತು. ಅವನು ತನ್ನ ಎಲ್ಲ ಪವಾಡಗಳ ಅಧಿಪತಿಯವರು, ಯೋಗೇಶ್ವರ ಕೃಷ್ಣ. ಯೋಗೈಶ್ವರ್ಯಗಳು ಅವನಲ್ಲಿ ನಿರಂತರ ಇರುವಂಥವು. ಅದನ್ನು ಮನಸ ನಾಭ್ಯನಂದಕ್ಕೆ ಅವನು ಅದನ್ನು ಇಷ್ಟಪಡಲಿಲ್ಲ. ಯಾಕೆ? ಜನರ ಉದ್ಧಾರಕ್ಕೋಸ್ಕರ ತನ್ನ ಯೋಗೈಶ್ವರ್ಯವನ್ನು ವ್ಯಕ್ತಪಡಿಸಬಹುದಿತ್ತಲ್ಲ ಅಂತ ಶುಕ ಒಂದು ಪ್ರಶ್ನೆ ಹಾಕಿದಾಗ ಆಗ ಒಂದು ಉತ್ತರ ಕೊಟ್ಟರು ಶುಕಾಚಾರ್ಯರು. ಏನಾಗುತ್ತೆ ಅಂದರೆ, ಆ ಯೋಗ ಸಾಧನೆಯ ಮಹಿಮೆಯನ್ನು ವ್ಯಕ್ತಗೊಳಿಸಿದರೆ ಅದರಿಂದ ಯೋಗ ಸಾಧನೆ ಮಾಡಿ ನಾವು ಅಂಥ ಮಹಿಮೆ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ಬಂದು ಮನುಷ್ಯ ಪವಾಡದ ಹಿಂದೆ ಹೋಗಿ ಕರ್ಮಬಂಧದಲ್ಲಿ ಸಿಲುಕಿ ಮತ್ತೆ ಅಧರ್ಪಾತ ಹೊಂದುವ ಅಪಾಯ ಇದೆ. ಅದರಿಂದ ಯಾವತ್ತೂ ಪವಾಡದ ಹಿಂದೆ ಹೋಗಬೇಡಿ ಅಂತ ತಿಳುವಳಿಕೆ ಹುಟ್ಟಿಸುವುದಕ್ಕೋಸ್ಕರ ಭಗವಂತ ಪವಾಡಗಳನ್ನು ಮಾಡ ವೃಷಭ ರೂಪದಲ್ಲಿ ಹಾಗೆ ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಶುಕಾಚಾರ್ಯರು ಹೇಳಿದರು. ಅದಕ್ಕೆ ಶ್ಲೋಕಗಳನ್ನು ಕರ್ಮಬಂಧಶ್ಚ ಎನ್ನುವುದ ಮನಸ್ಸು ಪವಾಡದ ಬೆನ್ನು ಹತ್ತಿಬಿಡುತ್ತೆ. ಪವಾಡದ ಬೆನ್ನು ಹತ್ತಿ ಪವಾಡದಿಂದ ಬರ್ತಕ್ಕಂಥ ಸಂಪತ್ತು ಭೋಗ ಸುಖ ಭೋಗದ ಬೆನ್ನು ಹತ್ತಿ ಬಿಡುತ್ತೆ. ಅಂದರೆ ಪವಾಡವೇ ದೇವರನ್ನು ಮರೆಯುವುದಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಅದರಿಂದ ಜೀವ ಅಧಪಾತ ಹೊಂದಬಹುದು. ಅದಕ್ಕೋಸ್ಕರ ಭಗವಂತ ಅದನ್ನು ತಿಳಿಸುವುದಕ್ಕೋಸ್ಕರ ಸಾತ್ವಿಕ ಜನರಿಗೆ ಪವಾಡದ ಬೆನ್ನು ಹತ್ತಬೇಡಿ ಅಂತ ತಿಳಿಸುವುದಕ್ಕೋಸ್ಕರ ಹಾಗೆ ಮಾಡಿದ ಅಂತ ಒಂದು ಮಾತು ಹೇಳಿದೆ. ಇದರಲ್ಲಿ ಕೆಲವು ವಿಷಯಗಳನ್ನು ನಾವು ಅಂದರೆ ಇಷ್ಟು ವಿಷಯ ಅದಕ್ಕೆ ವಿವರಣೆ ಮುಗಿಯಿತು. ಭಾಗವತದಲ್ಲಿ ಅದು ಸ್ವಯಂಪೂರ್ಣವಾಗಿ ಹೇಳಬೇಕಾದ ಸಂಗತಿಗಳು ಬಂದಿವೆ. ಆದರೆ ಕೆಲವು ಅಪೂರ್ವ ವಿಷಯಗಳನ್ನು ಇಲ್ಲಿ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಏನು ಅಂದರೆ, ಆ ಎತ್ತರಕ್ಕೇರಿದವರು, ಜ್ಞಾನ ಮಾರ್ಗದಲ್ಲಿ ಎತ್ತರಕ್ಕೇರಿದವರು ಪತಿತರಾಗುವ ಭಯ ಉಂಟು ಅನ್ನುವ ಮಾತು ಬಂದಿದೆ. ಅದು ಯಾರು ಪತಿತರಾಗುವುದು, ಯಾರು ಆಗೋಲ್ಲ ಅಂತ ಜ್ಞಾನ ಸಾಧಕರಲ್ಲಿ ಈ ವಿಶ್ಲೇಷಣೆಯನ್ನು ಮಾಡ್ತಾರೆ ಆಚಾರ್ಯರು. ಸಾಧಕರಲ್ಲಿ 3 ಥರದ ಜನ ಇದ್ದಾರೆ. ನೀನು ಎಲ್ಲೂ ಹೇಳಿಲ್ಲ ಆಚಾರ್ಯ ಇದನ್ನು. ಇದನ್ನು ಅಪೂರ್ವ ವಿಷಯ ಹೇಳ್ತಾರೆ. ಏನು ಅಂದರೆ, ಮಹಾಧಿಕಾರಿಗಳು, ಅಲ್ಪಾಧಿಕಾರಿಗಳು ಮತ್ತು ಅನಧಿಕಾರಿಗಳು ಅಂತ. ಸಾಧಕರಲ್ಲಿ ಮಹಾಧಿಕಾರಿಗಳು ಅಂತಂದರೆ ಆಧಿಕಾರಿಕ ಮಂಡಲಸ್ಥರು, ದೇವತೆಗಳು. ಅವರಿಗೆ ಎಲ್ಲ ಕರ್ಮವೂ ಬಂದು ಉಂಟು, ಎಲ್ಲ ಸುಖ ಭೋಗವೂ ಉಂಟು. ಆದರೆ ಅವರಿಗೆ ಅದು ಬಂಧಕ ಆಗೋದಿಲ್ಲ. ಅವರು ಸುಖ ಭೋಗ ಇದೆ. ಅವರು ಅಪ್ಸರ ಸ್ತ್ರೀಯರ ಜೊತೆಗೆ ಜೀವನ ಮಾಡುವವರು. ಅವರಿಗೆ ಅದು ಅಧರ್ಪಾತಕ್ಕೆ ಕಾರಣವಾಗುವುದಿಲ್ಲ ಅಂತ. ಮಹಾಧಿಕಾರಿ ಅವರು ಹೇಳ್ತಾರೆ, ಕರ್ಮದಿಂದ ಬಂಧನಕ್ಕೆ ಒಳಗಾಗಿ ಅಧಪಾತ ಹೊಂದುವಂತಹದ್ದು ಮಹಾಧಿಕಾರಿಗಳಿಗೆ ಅನ್ವಯಿಸುವುದಿಲ್ಲ. ಮಹಾಧಿಕಾರಿಗಳು ಅಂದರೆ ಯಾರು ಅಂದರೆ, ಪ್ರಜಾಪಾಶ್ಚ ತಥಾ ದೇವಾ ಮಹಾಧಿಕಾರಿಣ ಸ್ಮೃತಾ ಅಂತ ಹೇಳ್ತಾರೆ. ಪ್ರಜಾಪತಿಗಳು ಅಂದರೆ ಅವರು ದೇವತೆಗಳೆಲ್ಲ, ಅಂದರೆ ಋಷಿಗಳಿದ್ದಾರೆ. ನವ ಪ್ರಜಾಪತಿಗಳು ಅಂತ. ಮರೀಚಿ, ಅತ್ರಿ ಅಂಗಿರಸವು, ಪುಲಸ್ತ್ಯ, ಪುರಃ, ಕ್ರತು, ವಸಿಷ್ಠಶ್ಚ, ಭೃಗು, ದಕ್ಷ, ದಶಮಸ್ತತ್ರ ನಾರದ. ಈ 9 ಜನ ಇದ್ದಾರಲ್ಲ, ಅದರಲ್ಲಿ ದಕ್ಷ ಪ್ರಜಾಪತಿ, ಉಳಿದ 8 ಜನ ಋಷಿಗಳು. ಇವರು ಪ್ರಜಾಪತಿಗಳು.
ಈ ಪ್ರಜಾಪತಿಗಳು ಮಹಾಧಿಕಾರಿಗಳು. ಯಾಕಂದರೆ ಸೃಷ್ಟಿಯಲ್ಲಿ ಪೂರ್ಣ ಜವಾಬ್ದಾರಿ ಹೊತ್ತವರವರು. ಸೃಷ್ಟಿಯ ವಿಸ್ತಾರದಲ್ಲಿ ಭಗವಂತನ ಜೊತೆಗೆ ಭಗವಂತನ ಸಹಾಯಕರಾಗಿ, ಅಂದರೆ ಭಗವಂತನಿಗೆ ಸಹಾಯ ಮಾಡುವವರಲ್ಲ, ಭಗವಂತನ ಕಾರ್ಯದಲ್ಲಿ ನೆರವು, ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೋಸ್ಕರ ಸೃಷ್ಟಿ ಕಾರ್ಯದಲ್ಲಿ ಪೂರ್ತಿ ತೊಡಗಿಸಿಕೊಂಡವರು. ಸೃಷ್ಟಿ ಕಾರ್ಯ ಅದರಿಂದ ಅವರಿಗೆ ಕರ್ಮಬಂಧದಿಂದ, ಯಾವುದಾದ್ರೂ ಒಂದು ವಿಶಿಷ್ಟವಾದ ಕರ್ಮದಿಂದ ಅಥವಾ ಭೋಗದಿಂದ ಅವರ ಪಾಪಕ್ಕೆ ಒಳಗಾಗುವುದಿಲ್ಲ ಅವರು. ಅಥವಾ ಅವರ ಅಂದರೆ ಜ್ಞಾನಿಗಳಿಗೆ ಪಾಪ ಅಂದರೆ ಎರಡು ಥರ. ಜ್ಞಾನಿಗಳು, ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡ ಜ್ಞಾನಿಗಳಿಗೆ ಅಧಪಾತ ಅಂತ ಅನ್ನೋದು ಇಲ್ಲೇ ಇಲ್ಲ. ಒಮ್ಮೆ ಭಗವಂತನ ಸಾಕ್ಷಾತ್ಕಾರ ಆಯಿತೋ ಅವನು ಇಂದಲ್ಲ ನಾಳೆ ಮುಕ್ತಿಗೆ ಹೋಗಲೇಬೇಕು. ಅದರಿಂದ ಕಳಿಸಿಕೊಳ್ಳುವ ಪ್ರಶ್ನೆ ಇಲ್ಲ. ಆದರೆ ಎರಡು ವಿಧವಾದ ಪಾತ ಇದೆ ಅವರಿಗೆ, ಪಾತ ಅಥವಾ ಉತ್ಥಾನ. ಒಂದು ಏನು ಅಂದರೆ ಅವರು ತುಂಬ ಉತ್ಸಾಹದಿಂದ ಅಧಿಕವಾಗಿರ್ತಕ್ಕ ಸಾಧನೆ ಮಾಡಿದರೆ ಅವರ ಸುಖದಲ್ಲಿ ಸ್ವಲ್ಪ ಉನ್ನಾಹ, ಸುಖದ ವಿಸ್ತಾರ. ಪಾತಕ ಮಾಡಿದರೆ ಸುಖದ ಹ್ರಾಸ, ಮೋಕ್ಷ ಸುಖದಲ್ಲಿ ಹ್ರಾಸ, ಮೋಕ್ಷ ಸುಖದಲ್ಲಿ ಉನ್ನಾಹ. ಇದು ಎರಡು ಮಾತ್ರ ಜ್ಞಾನಿಗಳಿಗಿರುವಂಥದ್ದು ಹೊರತು ಮೋಕ್ಷ ಇಲ್ಲದೆ ಇರುವ ಪ್ರಶ್ನೆ ಇಲ್ಲ. ಭಗವದ್ ಅಪರೋಕ್ಷ ಜ್ಞಾನಿಗಳ ಪಾತ ಅಂತಂದರೆ ಒಂದು ಅವರ ಸುಖದಲ್ಲಿ ಹ್ರಾಸ. ಕೆಲವೊಮ್ಮೆ ಈ ಸುಖದಲ್ಲಿ ಹ್ರಾಸ ಉಂಟಲ್ಲೋ, ಇದು ಮಹಾಧಿಕಾರಿಗಳಿಗೆ ಇಲ್ಲ. ಮಹಾಧಿಕಾರಿಗಳಿಗೆ ಏನು ಮೋಕ್ಷ ಸುಖ ನೇತವೋ ಅದು ಅವರು ಏನೋ ಒಂದು ಪ್ರಾರಬ್ಧ ಕರ್ಮಕ್ಕೊಳಗಾಗಿ ಮಾಡಬಾರದ್ದು ಮಾಡಿ ಸುಖ ಹ್ರಾಸ ಇಲ್ಲ. ಆದರೆ ಅಕಸ್ಮಾತ್ತಾಗಿ ಇದು ಇರಬಹುದು. ಏನು ಅಂದರೆ ಅವರು ತುಂಬ ವಿಶಿಷ್ಟವಾದ ಕೆಲಸ ಮಾಡಿ ಸುಖದಲ್ಲಿ ವೃದ್ಧಿ ಆಗಬಹುದು, ಆದರೆ ಹ್ರಾಸ ಆಗುವುದಿಲ್ಲ. ಕೆಲವೊಮ್ಮೆ ವೃದ್ಧಿ ಆಗುವುದು ಆಗದೇ ಇರುವುದು, ತಪ್ಪು ಮಾಡಿದಾಗ ಹ್ರಾಸ ಆಗುವುದಿಲ್ಲ, ವೃದ್ಧಿ ಆಗುವಂತಹ ಅರ್ಹತೆ ಇತ್ತು ಆ ಜೀವಕ್ಕೆ. ಅಂದರೆ ನಿಮಗೆ ಒಂದು ದೃಷ್ಟಾಂತ ಹೇಳುವುದಿದ್ದರೆ, ಕೆಲವು ಹೂವುಗಳು ಇಷ್ಟೇ ಅರಳುತ್ತವೆ, ಕೆಲವು ಇಷ್ಟೇ ಅರಳುತ್ತವೆ. ಪಾರಿಜಾತ ಪೂರ್ತಿ ತರ್ಕೊಳ್ಳುತ್ತೆ. ಕೆಲವು ಅಂದರೆ ಅರಳುವಿಕೆಯಲ್ಲಿ ವ್ಯತ್ಯಾಸ, ಅದು ಸ್ವಭಾವ. ಅದು ಯಾವುದು ಹೊರಗೆ ಇದ್ದದ್ದು ಬರುವುದೂ ಇಲ್ಲ, ಹೋಗುವುದೂ ಅಲ್ಲ. ಆ ಜೀವದ ಅರಳುವಿಕೆ ಉಂಟಲ್ಲ ಮುಕ್ತಿಯಲ್ಲಿ, ಅದು ಕೆಲವು ಪೂರ್ತಿ ಅರಳುವ ಯೋಗ್ಯತೆ ಇರ್ತದೆ. ಅದು ಯಾವುದೋ ಒಂದು ಪಾತಕ ಮಾಡಿದಾಗ ಪೂರ್ತಿ ಅರಳದೆ ನಿಂತು ಬಿಡುತ್ತೆ, ಅದು ಹ್ರಾಸ. ಎಷ್ಟು ಅರಳಬೇಕು ಅದಕ್ಕಿಂತ ಹೆಚ್ಚು ಅರಳಿ ಬಿಡುತ್ತೆ. ಮಹಾ ಪುಣ್ಯಕರವಾದಂಥ ಕರ್ಮ ಮಾಡಿದರೆ ಅದು ಆಗಬಹುದು ಮಹಾಧಿಕಾರಿಗಳಿಗೆ. ಅಕಸ್ಮಾತ್ ಆ ಪೂರ್ತಿ ಅರಳಬೇಕಾದದ್ದು ಅರಳದೇ ಉಳಿಯಬಹುದು, ಅಗತ್ಯಕ್ಕಿಂತ ಹೆಚ್ಚು ಅರಳುವಂತಹ ಉನ್ನಾಹ ಇರ್ಬೋದು. ಆದರೆ ಎಷ್ಟು ಅರಳಬೇಕೋ ಅದರ ಹ್ರಾಸ ಮಹಾಧಿಕಾರಿ ಅಂದರೆ ದೇವತೆಗಳಿಗೆ ಮತ್ತು ಪ್ರಜಾಪತಿಗಳಿಗೆ ಇಂತಹ ಹ್ರಾಸ ಇಲ್ಲ. ಯಾಕೆಂದರೆ ಅವರು ಭಗವಂತನ ಮಹಾಧಿಕಾರವನ್ನು ವಹಿಸಿಕೊಂಡವರು. ಭಗವಂತನಿಂದ ಜಗತ್ತಿನ ಸೃಷ್ಟಿಯ ಆಧಿಕಾರಿಕ ಮಂಡಲದಲ್ಲಿ ದೊಡ್ಡ ಅಧಿಕಾರಿಗಳು. ಅವರಿಗೆ ಎಕ್ಸೆಂಪ್ಷನ್ ಇದೆ. ಅವರು ಸುಖ ಭೋಗ, ಅಪ್ಸರೆಯ ಭೋಗ ಮಾಡಲಿ, ಏನು ಕರ್ಮ ಮಾಡಲಿ, ಅವರಿಗೆ ಲೇಪ ಆಗುವುದಿಲ್ಲ. ಅದಂತಾರೆ ಯಾರೆಲ್ಲ ಮಹಾಧಿಕಾರಿಗಳು ಅಂದರೆ ಪ್ರಜಾಪಾಶ್ಚ ತಥಾ ದೇವಾ ಮಹಾಧಿಕಾರಿಣ ಸ್ಮೃತಾ ಅಂತ. ನೀವು ಗಮನಿಸಿ, ಇಲ್ಲಿ ಎಲ್ಲ ಕಡೆ ಒಂದು ಕಡೆ ಮಹಾಧಿಕಾರಿಣ ಅಂತ ಹೇಳಬೇಕು. ಸಂಸ್ಕೃತ ಕಲಿತವರಿಗೆಲ್ಲ ಗೊತ್ತಿದೆ ಅಧಿಕಾರಿ ಅಂತ ಶಬ್ದ, ಸಂಸ್ಕೃತ ಕಲಿಯದೇ ಇದ್ದವರಿಗೂ ಗೊತ್ತಿದೆ. ಆದರೆ ಅಧಿಕಾರ ಅಂತ ಶಬ್ದ. ಮಹಾ ಅಧಿಕಾರಿಗಳು ಅಷ್ಟೇ ಅಲ್ಲ, ಮಹಾ ಅಧಿಕಾರಿಗಳು. ಹಾಗೆಯೇ ಮುಂದೆ ಅನಧಿಕಾರಿಗಳು ಅಂತ ಹೇಳ್ತಾರೆ. ಅಧಿಕಾರ ಮತ್ತು ಅಧಿಕಾರಕ್ಕೆ ವ್ಯತ್ಯಾಸ ಉಂಟು. ಯಾವಾಗಲೂ ಈ ಮಹಾಧಿಕಾರ ಹೇಳುವಾಗ ಆ ಮಹತ್ವಕ್ಕೆ ಅತಿಶಯವನ್ನು ಕೊಡ್ತಾರೆ. ಅನಧಿಕಾರಿ ಹೇಳುವಾಗ ನಿಷೇಧ, ಅಧಿಕಾರದ ನಿಷೇಧಕ್ಕೆ ಒತ್ತು ಕೊಡುತ್ತೆ ದೀರ್ಘ. ಅದರಿಂದ ಅನಧಿಕಾರಿಗಳು ಅಂದರೆ ಯಾವ ಬಗೆಯ ಕ್ಷುಲ್ಲಕ ಅಧಿಕಾರವೂ ಇಲ್ಲದವರು. ಮಹಾಧಿಕಾರಿಗಳು ಅಂದರೆ ಮಹತ್ತರವಾದ ಅಧಿಕಾರವುಳ್ಳವರು, ಬರೇ ಮಹಾ ಅಲ್ಲ, ಮಹತ್ತರವಾದ ಅಧಿಕಾರವುಳ್ಳವರು. ಹೀಗೆ ಅಧಿಕಾರ ಅನ್ನೋದನ್ನು ಸಾಮಾನ್ಯ ಜನರು ಏನು ಹೇಳ್ತಾರೆ ಅಂದರೆ ಛಂದಸ್ಸು. ಅಲ್ಲಿ ಮಹಾಧಿಕಾರಿಗಳ ಸ್ವತಃ ಶ್ಲೋಕ ಕರೆಕ್ಟ್ ಆಗುತ್ತೆ, ಮಹಾಧಿಕಾರಿಗಳ ಸ್ವತಃ ಅಂದರೆ ಶ್ಲೋಕ ಕರೆಕ್ಟ್ ಆಗೋಲ್ಲ ಅಂತ ಹೀಗೆ ಹೇಳ್ತಾರೆ ಪಂಡಿತರು. ಅಂದರೆ ಏನು, ವೇದವ್ಯಾಸರು ಶ್ಲೋಕ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದಾಗಾಯ್ತಾರೆ. ಮಹಾಧಿಕಾರಿಣ ಅಂತ ಕರೆಕ್ಟಾಗಿ ಮಾಡಲಿಕ್ಕೆ ಬರೋಲ್ಲ, ಅದಕ್ಕೆ ದೀರ್ಘ ಹಾಕಿದ್ರು ಅಂತ ಹೇಳಿದಾಗ ಅರ್ಥ. ಹಾಗೆ ಅರ್ಥ ಹೇಳೋರು ಅಂದರೆ ಛಂದೋಭಂಗಭ್ಯ ಅಂತ ಏನು ಅರ್ಥ ಹೇಳ್ತಾರೆ, ಅದು ಅಸಂಗತವಾದ ವ್ಯಾಖ್ಯಾನ. ಛಂದೋಭಂಗ ಆಗಬಹುದು. ಯಾಕೆಂದರೆ
ಪುರಾಣದಲ್ಲಿ ಬೇಕಾದಷ್ಟು ಛಂದೋಭಂಗ ಮಾಡಿದ್ದಾರೆ. ಮುಂದೆ ಆಚಾರ್ಯರೇ ಕೋಟ್ ಮಾಡಿದ ಒಂದು ಶ್ಲೋಕದಲ್ಲಿ ಛಂದೋಭಂಗ ಇದೆ. ಛಂದೋಭಂಗಕ್ಕೋಸ್ಕರ ಬೇರೆ ರೀತಿ ಮಾಡಬಹುದಿತ್ತು, ಮಾಡಲಿಲ್ಲ. ಮಹಾಧಿಕಾರಿಗಳು ಅಂದರೆ ಮಹಾ ಅಧಿಕಾರವು ಮಹತ್ತರವಾದ ಅಧಿಕಾರ, ಅದು ಶ್ರೇಷ್ಠವಾದ ಅಧಿಕಾರ. ಅದು 9 ಮಂದಿ ಪ್ರಜಾಪತಿಗಳಿಗೆ ಮತ್ತು ಸಮಸ್ತ ತತ್ವಾಭಿಮಾನಿ ದೇವತೆಗಳಿಗೆ. ಅವರು ಏನು ಮಾಡಿದರೂ ಕೂಡ ಲೋಪ ಆಗುವುದಿಲ್ಲ, ಕರ್ಮಲೋಪ ಆಗುವುದಿಲ್ಲ, ಕರ್ಮಬಂಧು ಆಗುವುದಿಲ್ಲ. ಅವರು ಪುಣ್ಯ ಸಹಸ್ರವಾಗುತ್ತೆ. ಅವರ ಹೊಣೆಗಾರಿಕೆ ಅಂಥದ್ದು. ಯಾಕೆಂದರೆ ಒಬ್ಬೊಬ್ಬ ದೇವತೆಯು ಕೋಟಿ ಕೋಟಿ ಜೀವದ ಸ್ವಭಾವವನ್ನು, ಮನಸ್ಸನ್ನ, ಇಂದ್ರಿಯಗಳನ್ನು ನಿಯಂತ್ರಿಸುವಂಥ ಬಹಳ ದೊಡ್ಡ ಹೊಣೆಗಾರಿಕೆ ಇದೆ ಅವರಿಗೆ. ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದಂಥ ಒಂದು ಕರ್ತವ್ಯದ ಹೊಣೆಗಾರಿಕೆ ಇದೆ. ಅದರಿಂದ ಅವರಿಗೆ ಎಕ್ಸೆಂಪ್ಷನ್ ಇದೆ, ಯಾವ ಪಾತಕವೂ ಅಂಟುವುದಿಲ್ಲ ಅವರಿಗೆ. ಅವರು ಮಹಾಧಿಕಾರಿ ದೇವತೆಗಳು ಮತ್ತು ಪ್ರಜಾಪತಿಗಳು. ಆಮೇಲೆ ಅಲ್ಪಾಧಿಕಾರಿಗಳು ಅಂತ ಅವರಿಗಿಂತ ಜೂನಿಯರ್, ಸ್ವಲ್ಪ ಕಮ್ಮಿ ಅಧಿಕಾರ, ಅದರ ಅಧಿಕಾರ ಇದೆ. ಅಲ್ಪಾಧಿಕಾರಿಗಳು ಅಂತ ಇನ್ನೊಂದು ಗ್ರೂಪ್ ಹೇಳ್ತಾರೆ. ಯಾರು ಅಂದರೆ ಅವರು ಋಷ್ಯಶೀತಿ ತಥಾ ಸಪ್ತ ಪಿತರಃ ಅಪ್ಸರಸಾಂ ಶತಂ ಗಂಧರ್ವಾಣಾಂ ತಥಾ ರಾಜ್ಞಾಂ ವಿಂಶತ್ ಅನ್ಯಾಸು ಜಾತಿಷು ಅಲ್ಪಾಧಿಕಾರಿನ ಪ್ರೋಕ್ತ. ಅಲ್ಪಾಧಿಕಾರ ಅಲ್ಲಿ ಅಲ್ಪತರ ಅಂತ ಹೇಳಲಿಕ್ಕೆ ಇಲ್ಲ, ಏನು ಹೇಳಲಿಕ್ಕಿಲ್ಲ, ಅಲ್ಲಿ ಅಧಿಕಾರ. ಅಲ್ಪಾಧಿಕಾರಿಗಳು ಯಾರು ಅಂದರೆ ಋಷಿಗಳು. 1 ಕೋಟಿ ಋಷಿಗಳಿದ್ದಾರೆ. ಅವರಲ್ಲಿ ಆಧಿಕಾರಿಕ ಮಂಡಲಕ್ಕೆ ಸೇರಿದವರು 80 ಮಂದಿ ಮಾತ್ರ. ಋಷ್ಯಶೀತಿ ಪಿತೃಗಳು ಅಂದರೆ ಪುತ್ರಗೋತ್ರ ಅನಂತಗಂತ ಪ್ರಧಾನ ಪಿತೃಗಳು 10 ಮಂದಿ ಇದ್ದಾರೆ. ಅದರ 10 ಮಂದಿ 3 ಜನ ಪ್ರಧಾನ ಬಿಟ್ಟರೆ 7 ಜನ ಪಿತೃಗಳು ಅವರ ಅಧಿಕಾರ ಮಂಡಲ. ಯಾಕಂದರೆ ಸತ್ತ ಜೀವವನ್ನು ನಿಯಂತ್ರಿಸ್ತಕ್ಕವರು. ನಮಗೆ ತ್ರಿಶ್ವಾತ್ತ, ಬರಿಹಿಷದ ಇವರೆಲ್ಲ ನಮಗೆ ಯಜ್ಞಯಾಗಗಳಲ್ಲಿ ಆಹುತಿಗೆ. ಅದರಿಂದ ಪಿತೃಗಳಲ್ಲಿ 7 ಮಂದಿ. ಅಪ್ಸರಸಾಂ ಶತಂ ಗಂಧರ್ವಾಣಾಂ ತಥಾ ರಾಜ್ಞಾಂ 100 ಜನ ಅಪ್ಸರ ಸ್ತ್ರೀಯರು ಮತ್ತು 100 ಜನ ಗಂಧರ್ವರು. ತುಂಬ ಮಂದಿ ಇದ್ದಾರೆ ಅವರು. ಇವರು ಮಾತ್ರ ಅಧಿಕಾರ ಮಂಡಲದಲ್ಲಿ ಸೇರಿದವರು. ಆಮೇಲೆ ತಥಾ ರಾಜ್ಞಾಂ ರಾಜ ಚಕ್ರವರ್ತಿಗಳಿದ್ದಾರಲ್ಲ, ಅವರು 100 ಜನ ಚಕ್ರವರ್ತಿಗಳು ಅಧಿಕಾರಿಸ್ತಾರೆ. ಆಮೇಲೆ ಇದಾದ ನಂತರ ಯಕ್ಷರು, ವಿದ್ಯಾಧರರು, ನಾಗರು, ಕಿನ್ನರರು, ಕಿಂಪುರುಷರು ಎಲ್ಲ ಇದ್ದಾರೆ. ಎಲ್ಲ ವಿಂಶತ ಅನ್ಯಾಸು ಜಾತಿಗಳಲ್ಲಿ ಎಲ್ಲ ಸೇರಿ 20 ಮಂದಿ. ಇವರು ಇಷ್ಟು ಮಂದಿಗೆ ಮಾತ್ರ ಅಧಿಕಾರ ಇರೋದು. ಉಳಿದವರು ಅಧಿಕಾರಕ್ಕೆ ಸಂಬಂಧಪಟ್ಟವರಿಗೆ ಅವರಿಗೆ ಯಾವುದೇ ಒಂದು ಅಧಿಕಾರ ನಿರ್ವಹಣೆಯ ಜವಾಬ್ದಾರಿಯನ್ನು ಭಗವಂತ ಕೊಟ್ಟಿಲ್ಲ. ಇವರು ಆಧಿಕಾರಿಕ ಮಂಡಲಸ್ಥರು. ಆದರೆ ಇವರೆಲ್ಲ ಈ ಋಷಿಗಳು, ಗಂಧರ್ವರು, ಯಕ್ಷರು ಎಲ್ಲ ಅಲ್ಪಾಧಿಕಾರಿನ ದೇವತೆಗಳಂತೆ ಮಹಾಧಿಕಾರಿಗಳಲ್ಲ. ಅವರು ತುಂಬ ಕ್ಷುದ್ರವಾದ ಸಣ್ಣ ಪುಟ್ಟ ಅಧಿಕಾರ ಅವರಲ್ಲಿರುವ. ಉಳಿದವರು ನಾವು ನೀವು ಅನಧಿಕಾರಿನ ಪರ, ಯಾವ ಅಧಿಕಾರವೂ ಇಲ್ಲ. ಅಧ್ಯಾತ್ಮದ ಸಾಧನೆ ಅಂದರೆ ಜಗದ್ವ್ಯಾಪಾರದಲ್ಲೇ ಅಧಿಕಾರ ಅಂದರೆ ಸಾಧನೆ ಮಾಡುವ ಅಧಿಕಾರ ಇದೆ. ಜಗದ್ವ್ಯಾಪಾರದಲ್ಲಿ, ಜಗತ್ ಸೃಷ್ಟಿಕರ್ಮದಲ್ಲಿ ಯಾವ ಪೊಸಿಷನ್ ನಮಗೇನು ಅಧಿಕಾರ ಇಲ್ಲ. ಏನಾಯಿತೋ ಅದನ್ನು ನೋಡುವುದು, ಕೇಳುವುದು, ಅನುಭವಿಸುವುದಷ್ಟೇ. ಅದನ್ನು ಆ ಅಧಿಕಾರ ಇಲ್ಲ. ಅವರು ಉಳಿದ ಎಲ್ಲ ಜೀವರು ಅನಧಿಕಾರಿನ ಪರೆ ಅಂತ. ಈ ಕ್ಲಾಸಿಫಿಕೇಶನ್ನು ಭಾಗವತ ತಾತ್ಪರ್ಯದಲ್ಲಿ ಇಲ್ಲಿ ಮಾತ್ರ ಆಚಾರ್ಯ ಹೇಳಿದ್ದಾರೆ. ಇಲ್ಲಿ ಎಲ್ಲಿಯೂ ಈ ವಿಷಯ ಹೇಳಲಿಲ್ಲ. ಒಂದು ಅಪೂರ್ವ ವಿಷಯ, ಅದಕ್ಕೋಸ್ಕರ ನಾನು ಹೇಳಿದೆ. ಯಾಕಂದರೆ ಆಧಿಕಾರಿಕ ಮಂಡಲಸ್ಥರು ಅಂತಕ್ಕಂಥ ಮಾತು ಬೇರೆ ಕಡೆ ಬರುತ್ತೆ, ಬ್ರಹ್ಮಸೂತ್ರದಲ್ಲೂ ಬರುತ್ತೆ. ಆದರೆ ಮಹಾಧಿಕಾರಿಗಳು, ಅಲ್ಪಾಧಿಕಾರಿಗಳು, ಅನಧಿಕಾರಿಗಳು ಅಂತ ಈ 3 ವಿಧ ಜೀವದ ಸ್ವಭಾವವನ್ನು ವಿಶ್ಲೇಷಣೆ ಮಾಡಿ ಹೇಳಿದಂತಹ ವಿಷಯ ಇದು ಅತ್ಯಂತ ಅಪೂರ್ವವಾದ ವಿಷಯ. ಆಯಿತು. ಅದನ್ನು ಈ ಕರ್ಮ ಬಂಧ ಇದೆಲ್ಲ ಯಾರಿಗೆ ಅಂದರೆ ಅವ್ರು ಹೇಳೋದು ಋಷಿಗಳಿಗೆ, ದೇವತೆಗಳಿಗೆ ಅಲ್ಲ. ಇದು ಅದು ಭೂಮಿಯಲ್ಲಿ ಮಾಡಿದ್ದು ಭಗವಂತ. ಭೂಮಿಯಲ್ಲಿ ಇರ್ತಕ್ಕಂಥ ಮನುಷ್ಯರಿಗೆ ಶಿಕ್ಷಣಕ್ಕೋಸ್ಕರ ಅನ್ನೋದು ತಾತ್ಪರ್ಯ. ಮನುಷ್ಯರೇ ಪವಾಡದ ಬೆನ್ನು ಹತ್ತೋರು, ದೇವತೆಗಳು ಹತ್ತೋಲ್ಲ, ಋಷಿಗಳು ಹತ್ತೋಲ್ಲ. ಮನುಷ್ಯರು ಏನಾದ್ರು ಪವಾಡ ಮಾಡಿದ ಅಂದರೆ ಅವ್ನು ಬೆನ್ನು ಹತ್ತಿ ಬಿಡ್ತಾರೆ ಜನ. ಜ್ಞಾನ ಉಂಟೋ ಇಲ್ಲೋ ಅನ್ನೋ ಪ್ರಶ್ನೆ ಇಲ್ಲ, ಪವಾಡದ ಬೆನ್ನು ಹತ್ತೋದು. ಅದಕ್ಕೆ ಮನುಷ್ಯರಿಗೆ ಎಚ್ಚರ, ಪವಾಡದ ಬೆನ್ನು ಹತ್ತಬೇಡಿ ಅಂತ ತೋರಿಸುವುದಕ್ಕೋಸ್ಕರ ಋಷಭದೇವ ಹಾಗೆ ಮಾಡಿದ. ಅವ್ನು ಮಾಡಿದ್ದು ಗೊತ್ತಿಲ್ಲ, ಅದನ್ನು ಪವಾಡದ ಬೆನ್ನು ಹತ್ತಿ ಹಾಕ್ತಾರೆ ಈಗಲೂ ಕೂಡ ಜನ.